ಕೊನೆಯಲ್ಲಿ ಸಿಎಂ ಪವರ್ ಸ್ಟ್ರೈಕ್. ಕುರ್ಚಿ ಕದನಕ್ಕೆ ಫುಲ್ ಸ್ಟಾಪ್ ಇಟ್ಟ ಸಿದ್ದು. ಎಲ್ಲ ಕೇಳಿಸಿಕೊಂಡು ಸೈಲೆಂಟ್ ಆಗಿದ್ದು ಯಾಕೆ ಡಿಕೆಶಿ? ಸಿದ್ದರಾಮಯ್ಯ ಆಯ್ತು, ಈಗ ಬೆಂಬಲಿಗರ ಸರದಿ. ಡಿಸಿಎಂ ಅವರ ಕೆಪಿಸಿಸಿ ಕುರ್ಚಿಗೂ ಸಂಕಷ್ಟ ಎದುರಾಗುತ್ತಾ? ಸಿದ್ದು ಅಂಡ್ ಟೀಮ್ ಮೆಗಾ ಪ್ಲಾನ್ ಮಾಡಿದ್ಯಾ? ಕುರ್ಚಿ ಕನಸು ಕಾಣ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು? ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ? ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? 1 or 2 MLAs ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. I will remain as a chief minister. I will continue as a chief minister. I will be there for 5 years. That leadership issue is not there. It was not discussed. ಎಲ್ಲರಿಗೂ ಅಪ್ಲೈ ಸೇಮ್. ನಿನ್ನಿದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ. ಮತ್ತೆ ಮಾಡೋರಿಂದ ಮ್ಯಾಟ್ರ್ ಮುಗಿತು, ಇನ್ನೆಲ್ಲ ಅಪೀಲ್ ಮಾಡೋದಿಲ್ಲ. ಮರು ವಿಚಾರಣೆಗೆ ಪಿಟಿಷನ್ ಹಾಕ್ಬೇಕಂದ್ರೂ ಈಗ ಅದಕ್ಕೂ ಅವಕಾಶ ಇಲ್ಲ. ಈಗ ಹೋದ್ರೆ ಹೋಗ್ಬೋದು, ಅರ್ಜಿ ಹಾಕೋಕ್ಕೆ ಏನೋ ಸಮಸ್ಯೆ ಇಲ್ಲ, ಅರ್ಜಿ ಹಾಕ್ಬೋದು. ಅದ್ರ ತೀರ್ಪು ಬರ್ತೈತೆ ಅಂತೇನು ಹೇಳೋದು. ನಾವು ಸಾಕಷ್ಟು ಸರಿ ಹೇಳಿದ, ಅವರೇ CM ಇರ್ತಾರೆ, ನಾವು ಹೇಳಿದ್ದೀವಿ, ಬೇರೆಯವ್ರು ಹೇಳಿದ್ದಾರೆ. DK ಸುರೇಶಸ್ ಅಂತ ಹೇಳಿದ್ದಾರೆ, ಹಿಂದೆ ಅಧ್ಯಕ್ಷ ಶಿವಕುಮಾರ್ ಅವರೇ ಹೇಳಿದ್ದಾರೆ ಖಾಲಿ ಇಲ್ಲ. ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ ರಿಪೋರ್ಟ್ಸ್ ಅಲ್ಲಿ ನೋಡಿದ್ರು. ಅವ್ರು ಏನ್ ಹೇಳ್ಬೇಕು, ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟು ಬರುತ್ತಿರುವ ನಾವು ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ. DKಶಿ ಅವರು CM ಆಗ್ಬೇಕಂತ ಹೇಳಿ ಬಹಳಷ್ಟು ಜನರು ಕೂಗಿದೆ ಸರ್. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋದು ಹೋಗುದಿಲ್ಲ, ಕಾಮೆಂಟ್ ಮಾಡೋಂತ ಅವಶ್ಯಕತೆ ಇಲ್ಲ. ಮುಗೀತು, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಂತೆ ಆಗ್ಬಿಡ್ತು. ಇನ್ನು ನಮ್ಮದು ಏನೂ ಇಲ್ಲ, ಅವರು ಹೇಳಿದ ಮೇಲೆ ಮುಗಿತಲ್ಲ ಅಂತ ಸಿದ್ದು ಬೆಂಬಲಿಗರು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. DK ಶಿವಕುಮಾರ್ ಸಹ ಎಲ್ಲದಕ್ಕೂ ಅವರೇ ಉತ್ತರ ಕೊಟ್ಟಿದ್ದಾರೆ. ನಾನು ಹೇಳೋದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕ CM ಕುರ್ಚಿ ಕದನಕ್ಕೆ ತೆರೆ ಬಿದ್ದಂತೆ ಆಗಿದೆ. ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್, ಸಿಡಿಗುಂಡು ಆದ ಸಿದ್ದರಾಮಯ್ಯ. 5 ವರ್ಷ ಸಿದ್ದರಾಮಯ್ಯ CM, ಕುರ್ಚಿ ಆಸೆ ಬಿಟ್ಟು ಬಿಟ್ರ DCM. ಸಿದ್ದು ಹೇಳಿಕೆಯಿಂದ ಬೆಂಬಲಿಗರಿಗೆ ಶಕ್ತಿ, ಡಿಕೆಶಿಯ ಕೆಪಿಸಿಸಿ ಪಟ್ಟಕ್ಕೂ ಕುತ್ತು ಬರುತ್ತಾ? ನಾನೇ CM, ಈಗ CM ಆಗಿದ್ದೀನಿ, ಮುಂದೆಯೂ ಆಗಿರ್ತೀನಿ. 5 ವರ್ಷಗಳು ನಾನೇ CM. ಇದು ಟಗರು ಸಿದ್ದರಾಮಯ್ಯ ಮಾತುಗಳು. ಇಲ್ಲಿಯವರೆಗೂ CM ಬದಲಾವಣೆ ವಿಚಾರಕ್ಕೆ ಸೈಲೆಂಟ್ ಆಗಿ ಪ್ರತಿಕ್ರಿಯಿಸಿ ಎಲ್ಲವನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಇದ್ದ ಸಿದ್ದು ಈ ಬಾರಿ ಮಾತ್ರ ಗುಟುರು ಹಾಕಿದ್ದಾರೆ. ರಾಜ್ಯದಲ್ಲಿ CM ಬದಲಾವಣೆ ಆಗತ್ತಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಎಂಥದ್ದೂ ಇಲ್ಲ, ನಾನೇ CM, 5 ವರ್ಷವೂ ನಾನೇ CM, ಮುಂದಿನ ಬಾರಿಯೂ ನನ್ನದೇ ನೇತೃತ್ವ ಅಂತ ಹೇಳಿಬಿಟ್ಟಿದ್ದಾರೆ. There is no vacancy. Is there any vacancy of chief ministership? I'm very much here before you. I am the chief minister, Karnataka. ಗುರುವಾರ ದೆಹಲಿಯಲ್ಲಿ ಕುಳಿತು ಸಿದ್ದರಾಮಯ್ಯ ಕೊಟ್ಟಿದ್ದು ಬರೀ ಸ್ಟೇಟ್ಮೆಂಟ್ ಅಲ್ಲ, ಇದು ಜಡ್ಜ್ಮೆಂಟ್. ನಾನೇ CM, ನನ್ನ ಬದಲಾಯಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋ ರೀತಿ ಅವರು ತೀರ್ಪು ಕೊಟ್ಟಿದ್ದಾರೆ. ಅದಕ್ಕೆ ಅವರ ಮಾತುಗಳನ್ನು ಅವರ ಬೆಂಬಲಿಗರು ಹೇಳಿದ್ದು ಸುಪ್ರೀಂ ಕೋರ್ಟ್ ತೀರ್ಪು ಇದ್ದಂತೆ ಅಂತ ಹೇಳಿದ್ದಾರೆ. ಅವರೇ CM ಆಗಿ ಮುಂದುವರಿತಾರೆ ಅಂತ ನಾವು ಮೊದಲಿಂದಲೂ ಹೇಳ್ತಾ ಬಂದಿದ್ವಿ. ಈಗ ಅವರೇ ಆ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಂತಾಗಿದೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಅಪ್ಲೈ ಸೇಮ್. ನಿನ್ನಿದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ. ಮತ್ತೆ ಮಾಡೋರಿಂದ ಮ್ಯಾಟ್ರ್ ಮುಗಿತು, ಇನ್ನೆಲ್ಲ ಅಪೀಲ್ ಮಾಡೋದಿಲ್ಲ. ಮರು ವಿಚಾರಣೆಗೆ ಪಿಟಿಷನ್ ಹಾಕ್ಬೇಕಂದ್ರೂ ಈಗ ಅದಕ್ಕೂ ಅವಕಾಶ ಇಲ್ಲ. ಈಗ ಹೋದ್ರೆ ಹೋಗ್ಬೋದು, ಅರ್ಜಿ ಹಾಕೋಕ್ಕೆ ಏನೋ ಸಮಸ್ಯೆ ಇಲ್ಲ, ಅರ್ಜಿ ಹಾಕ್ಬೋದು. ಅದ್ರ ತೀರ್ಪು ಬರ್ತೈತೆ ಅಂತೇನು ಹೇಳೋದು.
ನಾವು ಸಾಕ ಸರಿ ಹೇಳಿದ ಅವರೇ ಸಿ ಎಮ್ ಇರ್ತಾರೆ, ನಾವು ಹೇಳಿದ್ದೀವಿ, ಬೇರೆ ಯಾರು ಹೇಳಿದ್ದಾರೆ, DK ಸುರೇಶಸ್ ಅಂತ ಹೇಳಿದ್ದಾರೆ, ಹಿಂದೆ ಅಧ್ಯಕ್ಷ ಶಿವಕುಮಾರ್ ಅವರೇ ಹೇಳಿದ್ದಾರೆ ಖಾಲಿ ಇಲ್ಲ. ಮತ್ತು ಅವ್ರು ಹೇಳಿದ ಮ್ಯಾಗ ಇನ್ನು ನಮ್ಮನ್ನು ಕೇಳೋದು ಏನು ಅವಶ್ಯಕತೆ ಇದೆ? ಡಿಕೆಶಿ ಸಿಎಂ ಆಗ್ತಾರೆ, ರಾಜ್ಯದಲ್ಲಿ 2.5 ವರ್ಷಗಳ ನಂತರ ಅಧಿಕಾರ ಹಸ್ತಾಂತರ ಆಗುತ್ತೆ ಎಂಬ ಹೇಳಿಕೆಗಳಿಂದ ಬೇಸತ್ತು ಹೋಗಿದ್ದ ಸಿದ್ದರಾಮಯ್ಯ ಆ ಎಲ್ಲ ಹೇಳಿಕೆಗಳಿಗೆ ಫುಲ್ ಸ್ಟಾಪ್ ಇಡೋ ರೀತಿ ಮಾತಾಡಿದ್ದಾರೆ. ರಾಜ್ಯದಲ್ಲಿ ಆಗಲಿ ಹೈಕಮಾಂಡ್ ಮುಂದೆಯೇ ಆಗಲಿ ನಾಯಕತ್ವ ಬದಲಾವಣೆಯ ವಿಚಾರವೇ ಇಲ್ಲ, ಆ ರೀತಿ ಮಾತುಕತೆಗಳು ಏನೂ ನಡೆದಿಲ್ಲ ಅಂತ ಸಿಎಂ ಸಿದ್ದು ಸ್ಪಷ್ಟಪಡಿಸಿದ್ದಾರೆ. That leadership issue is not there. It was not discussed. ಕಳೆದ 2 ದಿನಗಳಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭಾರೀ ಬೆಳವಣಿಗೆಗಳು ನಡೆದಿದ್ವು. ಇದು ಭಾರೀ ಕುತೂಹಲಕ್ಕೆ ಕಾರಣವಾಗಿತ್ತು. ಕೇಂದ್ರ ಸಚಿವರುಗಳನ್ನ ಭೇಟಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ DK ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನೂ ಭೇಟಿಯಾಗಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗುವ ಮುನ್ನವೇ ಡಿಸಿಎಂ DK ಶಿವಕುಮಾರ್ ಅಲ್ಲೇ ಬೀಡು ಬಿಟ್ಟಿದ್ರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಭೇಟಿಯಾಗಿದ್ದರು. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಇನ್ನೇನು ಸಿಎಂ ಬದಲಾವಣೆ ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ವಿಪಕ್ಷಗಳು ಸಹ ಡಿಕೆಶಿ ಸಿಎಂ ಆಗ್ತಾರೆ ಅಂತ, ಸಿದ್ದರಾಮಯ್ಯ ಕೆಳಗೆ ಇಳಿತಾರೆ ಅಂತ ಹೇಳಿಕೊಂಡು ಓಡಾಡಿದ್ರು. ಆದರೆ ಸಿದ್ದು ಒಂದೇ ಏಟಿಗೆ ಎಲ್ಲರ ಬಾಯಿ ಮುಚ್ಚಿಸಿಬಿಟ್ಟಿದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಅದನ್ನ ಸ್ವತಃ ಡಿಕೆಶಿಯೇ ಹೇಳಿದ್ದಾರಲ್ಲ ಅಂತ ಡಿಕೆಶಿ ಬೆಂಬಲಿಗರಿಗೆ ಟಕ್ಕರ್ ಕೊಟ್ರು. ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ? ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ನಿಮ್ಮ ಪಕ್ಷದ ಕೆಲವು ಶಾಸಕರೇ ಆ ರೀತಿ ಹೇಳ್ತಾ ಇದ್ದಾರೆ. ಅವರ ಅಭಿಪ್ರಾಯ ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು. ಈವನ್ DK ಶಿವಕುಮಾರ್ ಬೆಂಬಲಿಸುವಂತ ಶಾಸಕರೇ ಕೇಳಪ್ಪ ಇಲ್ಲಿ 1 or 2 MLAs ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ಖರ್ಗೆ ಅವ್ರು ಹೇಳಬೇಕು, ರಾಹುಲ್ ಗಾಂಧಿ ಅವರು ಹೇಳಬೇಕು ಅಲ್ವಾ? ಪ್ರತಿ ಬಾರಿ ಸಮಸ್ಯೆ ಸಂಕಷ್ಟ ಬಂದಾಗಲೂ ಅದನ್ನ ಚಾಕಚಕ್ಯತೆಯಿಂದ ಬಗೆಹರಿಸಿಕೊಳ್ಳೋ ಸಿದ್ದರಾಮಯ್ಯ ಈ ಬಾರಿ ಸಿಎಂ ಕುರ್ಚಿ ವಿಚಾರದಲ್ಲಿ ಎದುರಾಳಿಗಳಿಗೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. 2.5 ವರ್ಷಗಳು ಆಗ್ತಾ ಇರೋದ್ರಿಂದ ಹೈಕಮಾಂಡ್ ಗಮನಕ್ಕೆ ತಂದು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿಕೆಶಿ ಅವರನ್ನ ಸಿಎಂ ಮಾಡಬೇಕು ಅಂತ ಕೆಲವರು ಪ್ರಯತ್ನ ಪಟ್ಟಿದ್ರು. ಆದರೆ ಆ ಪ್ರಯತ್ನಗಳನ್ನೆಲ್ಲ ಚಿಗುರಿನಲ್ಲೇ ಸಿದ್ದರಾಮಯ್ಯ ಚೀಬುಟಿ ಹಾಕಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ಕೆಲವು ತಿಂಗಳ ಹಿಂದೆ DK ಶಿವಕುಮಾರ್ ಅವರು ಯಾವ ತಂತ್ರಗಾರಿಕೆಯನ್ನ ಬಳಸಿಕೊಂಡಿದ್ದರೋ ಅದನ್ನೇ ಇಟ್ಕೊಂಡು ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯ ರಿವರ್ಸ್ ಹೊಡೆದಿದ್ದಾರೆ. ಅದನ್ನ ಈಗ ರಾಜಕೀಯ ಚಾಣಾಕ್ಷತನ ಎಂದು ವ್ಯಾಖ್ಯಾನಿಸಲಾಗುತ್ತಿದೆ. ಈಗ ದೆಹಲಿಯಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದು ಡಿಕೆಶಿ ಬಳಸಿದ ತಂತ್ರವನ್ನೇ ಬಳಸಿಕೊಂಡು ವಿರೋಧಿ ಕ್ಯಾಂಪಿಗೆ ರಿವರ್ಸ್ ಹೊಡೆದಿದ್ದಾರೆ. ಅದು ಕೂಡ ಭರ್ಜರಿಯಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ. ಡಿಕೆಶಿಯಂತೆ ಇಲ್ಲಿ ಸಿದ್ದರಾಮಯ್ಯ ಖಾಸಗಿ ರಾಷ್ಟ್ರೀಯ ವಾಹಿನಿಯ ಜೊತೆಗಿನ ಸಂದರ್ಶನದಲ್ಲಿ ಪವರ್ ಶೇರಿಂಗ್ ಮಾತುಕತೆಯಾಗಿಲ್ಲ, ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಎಂದು ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಹೈಕಮಾಂಡ್ ರಾಹುಲ್ ಗಾಂಧಿ ಭೇಟಿಗೆ ಮುನ್ನವೇ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆ ಇನ್ನೊಂದು ಪಾಳಯಕ್ಕೆ ಖಡಕ್ ಸಂದೇಶವನ್ನು ರವಾನಿಸಿದೆ. ಸಿಎಂ ಕುರ್ಚಿ ವಿಚಾರವನ್ನು ಯಾರೂ ಸಹ ಮಾತಾಡಬಾರದು, ಆ ಕಡೆ ಡಿಕೆಶಿ ಕಡೆಯವರು ಮಾತಾಡಬಾರದು, ಇತ್ತ ಸಿದ್ದರಾಮಯ್ಯ ಬೆಂಬಲಿಗರು ಸಹ ಮಾತಾಡಬಾರದು ಅಂತ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ. ಅದನ್ನ ಮೀರಿಯೂ ಮಾತಾಡಿದವರಿಗೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರೇ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ಡಿಕೆಶಿ ಅಂತೂ ಎಲ್ಲೂ ಸಹ ಸಿಎಂ ಬದಲಾವಣೆ ಹಾಗೂ ಪವರ್ ಶೇರಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯ ಮಾತ್ರ ಖಡಕ್ ಆಗಿ ನಾನೇ ಸಿಎಂ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಮುಂದಿನ 5 ವರ್ಷಗಳು ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಎದುರಾಳಿಗಳ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ.
ತಮ್ಮ ವಿರುದ್ಧ ಅಭಿಪ್ರಾಯ ಸಂಗ್ರಹಕ್ಕೆ ಬ್ರೇಕ್ ಹಾಕೋದು, ಪೂರ್ಣಾವಧಿವರೆಗೆ ಕುರ್ಚಿ ಬಿಡುವುದಿಲ್ಲ ಎಂಬ ಸಂದೇಶ, ಡಿಕೆಶಿ ಬಣದ ಬೆದರಿಕೆಗಳಿಗೆ ಬ್ರೇಕ್ ಹಾಕೋದು, ಶಾಸಕರ ಸಂಖ್ಯಾಬಲ ಇರೋದು ತಮಗೆ ಅಂತ ತೋರಿಸಿದ್ದಾರೆ. ಡಿಕೆಶಿಗೆ ಒಬ್ಬರೋ ಇಬ್ಬರು ಶಾಸಕರ ಬಲ ಇದೆ ಎಂಬ ಮೆಸೇಜ್ ಕೊಟ್ಟಿದ್ದಾರೆ. ಈಗಷ್ಟೇ ಅಲ್ಲ, 2028ಕ್ಕೂ ನನ್ನದೇ ನಾಯಕತ್ವ ಅಂತ ಹೇಳಿ ಪಕ್ಷದ ಮೇಲೆ ಹಿಡಿತ ಹೆಚ್ಚಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಪಕ್ಷದಲ್ಲಿನ ಲೂಸ್ ಟಾಕ್ ಮತ್ತು ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ಸಿಎಂ ಕುರ್ಚಿ ಬಗ್ಗೆ ಯಾರೂ ಮಾತಾಡಬೇಡಿ ಅಂತ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದ್ರು. ಸಿದ್ದರಾಮಯ್ಯ ದೆಹಲಿಯಲ್ಲೇ ಕುಳಿತು ಸಿಎಂ ಬದಲಾವಣೆ ಇಲ್ಲ, ನಾನೇ ಸಿಎಂ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಇದರಿಂದ ಕೈ ನಾಯಕರು ಅತ್ತ ವಿಪಕ್ಷಗಳು ಸಹ ಶಾಕ್ ಆಗಿವೆ. ಅರೆ, ಇದೇನು ಈ ರೀತಿ ಮಾತಾಡಿದ್ರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಮಾತಾಡಲೇಬೇಕು ಅಂತ ಪಕ್ಕ ಪ್ಲಾನ್ ಮಾಡಿಕೊಂಡೇ ಆ ರೀತಿ ಮಾತಾಡಿದ್ದಾರಂತೆ. ಇನ್ನು ಯಾರೂ ಸಹ ಸಿಎಂ ಬದಲಾವಣೆ ಬಗ್ಗೆ ಮಾತಾಡಬಾರದು ಅಂತ ಟಗರು ರೀತಿ ಗುಮ್ಮಿದ್ದಾರೆ ಅಂತ ಅವರ ಮಾತುಗಳನ್ನು ವಿಶ್ಲೇಷಿಸಲಾಗುತ್ತಾ ಇದೆ. ಸಿದ್ದರಾಮಯ್ಯಗೆ ಸ್ವತಃ ರಾಹುಲ್ ಗಾಂಧಿಯವರೇ ಸಿಎಂ 5 ವರ್ಷ ಸಿಎಂ, ಬದಲಾವಣೆ ಇಲ್ಲವೇ ಇಲ್ಲ ಅನ್ನೋ ಭರವಸೆ ಕೊಟ್ಟಿದ್ದಾರಂತೆ. ಅದರಿಂದಲೇ ದೆಹಲಿಯಲ್ಲಿ ಸಿದ್ದು ಅಷ್ಟೊಂದು ಧೈರ್ಯವಾಗಿ ಗುಡುಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಸಂಕಷ್ಟ ಬಂದಾಗ ಸಿಎಂ ಬದಲಾವಣೆ ಕೂಗು ಜೋರಾಗಿ ಎದ್ದಾಗೆಲ್ಲ ಹಿಂದುಳಿದ ಸಮಾವೇಶಗಳನ್ನು ಮಾಡಿಬಿಡ್ತಾರೆ. ಶಕ್ತಿ ಪ್ರದರ್ಶನ ಮಾಡಿ ತಮ್ಮನ್ನ ಬದಲಾಯಿಸಿದ್ರೆ ನಮ್ಮ ಅಭಿಮಾನಿಗಳು ಸುಮ್ಮನೆ ಇರಲ್ಲ ಅನ್ನೋ ಸಂದೇಶ ಕೊಡ್ತಾರೆ. ಆದರೆ ಈ ಬಾರಿ ಮಾತ್ರ ಅವರು ಯಾವ ಶಕ್ತಿ ಪ್ರದರ್ಶನ ಸಮಾವೇಶಗಳನ್ನು ಮಾಡದೆ ನಾನೇ ಸಿಎಂ ಅಂತ ಕ್ಲಾರಿಟಿಯಿಂದ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಡಿಸಿಎಂ ಡಿಕೆಶಿಗೂ ಟಕ್ಕರ್ ಕೊಡ್ತಾ ಇದ್ದಾರೆ. ಶಾಸಕರ ಬೆಂಬಲ ತಮಗೆ ಇದೆ ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ. ಶಾಸಕರ ಬೆಂಬಲದ ಚುನಾವಣೆಯಲ್ಲಿ ಗೆದ್ದಿರೋದ್ರಿಂದಲೇ ಸಿದ್ದುಗೆ ಸಿಎಂ ಪಟ್ಟ ದಕ್ಕಿದೆ. ಹಾಗಿದ್ದಾಗ ಭಯ ಪಡೋ ಅವಶ್ಯಕತೆ ಏನಿದೆ ಅಂತ ಲೆಕ್ಕಾಚಾರ ಮಾಡಿರೋ ಸಿದ್ದರಾಮಯ್ಯ ನಾನೇ ಸಿಎಂ, ಕುರ್ಚಿ ಖಾಲಿ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅವರೇ ಒಪ್ಪಿಕೊಂಡಿದ್ದಾರೆ ಅಲ್ವಾ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ. Mr. D.K. Shivakumar himself. Then where is the question of tussle between me and D.K. Shivakumar? There are supporters of Mr. D.K. Shivkumar who are putting forward the fact that after 2.5... There are supporters to D.K. Shivakumar and there are supporters to me also, and they are making their statements on their own. ಮೊನ್ನೆ ಡಿಕೆಶಿ ಕೈ ಹಿಡಿದು ನಾವು ಒಗ್ಗಟ್ಟಾಗಿದ್ದೇವೆ, ನಮ್ಮ ಸರ್ಕಾರ ಬಂಡೆ ರೀತಿ 5 ವರ್ಷ ಗಟ್ಟಿಯಾಗಿರುತ್ತೆ ಅಂತ ಹೇಳಿದ್ದ ಸಿದ್ದರಾಮಯ್ಯ ಈಗ ಬೇರೆಯದ್ದೇ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಮಾತಿಗೂ ಡಿಕೆಶಿ ಮತ್ತು ಬೆಂಬಲಿಗರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಒಪ್ಪಿಕೊಂಡಿದ್ದಾರೆ. ಹಾಗಿದ್ದಾಗ ಕುರ್ಚಿ ಕದನ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಶಾಸಕರ ಬೆಂಬಲ ಇಲ್ಲ ಅಂತ ಡಿಕೆಶಿಗೆ ನೆನಪಿಸಿದ್ರ ಸಿಎಂ ಸಿದ್ದು. ರಹಸ್ಯವಾಗಿ ನಡೆದಿದ್ದ ನಾಯಕತ್ವ ಚುನಾವಣೆ ಬಗ್ಗೆ ಮಾತಾಡಿದ್ದೇಕೆ? 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸಿದ್ದರಾಮಯ್ಯ ಎಷ್ಟು ಕಾರಣರೋ ಡಿಕೆಶಿ ಸಹ ಅಷ್ಟೇ ಕಾರಣ. ರಾಜ್ಯದಲ್ಲಿ ಪಕ್ಷ ಸಂಘಟಿಸಿ ಅವರು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ರು, ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲುವಂತೆ ಮಾಡಿದ್ರು. ಆದರೂ ಅವರಿಗೆ ಸಿಎಂ ಆಗೋ ಅವಕಾಶ ಸಿಗಲಿಲ್ಲ. ಸಿದ್ದು ಮತ್ತು ಡಿಕೆಶಿ ನಡುವೆ ಸಿಎಂ ಯಾರು ಅನ್ನೋ ಪ್ರಶ್ನೆ ಬಂದಾಗ ಹೆಚ್ಚಿನ ಸಂಖ್ಯೆಯ ಶಾಸಕರು ಸಿದ್ದು ಕಡೆಗೆ ಬೊಟ್ಟು ಮಾಡಿದ್ರು. ಹೈಕಮಾಂಡ್ ಯಾರಿಗೆ ನಾಯಕತ್ವ ಕೊಡೋದು ಅನ್ನೋದಕ್ಕೆ ಚುನಾವಣೆಯನ್ನೇ ಮಾಡಿತ್ತಂತೆ. ಅದರಲ್ಲೂ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸಿಕ್ಕಿತ್ತು. ಹಾಗಾಗಿ ಅವರಿಗೆ ಸಿಎಂ ಪಟ್ಟ ದಕ್ಕಿತ್ತು. ಈಗಲೂ ಸಹ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ. ಎಲ್ಲೋ ಒಬ್ಬರೋ ಇಬ್ಬರೋ ಶಾಸಕರು ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಈಗ ಸಿದ್ದು ನೆನಪು ಮಾಡಿಕೊಟ್ಟಿದ್ದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಒಬ್ಬರೋ ಅಥವಾ ಇಬ್ಬರೋ ಶಾಸಕರು ಹೇಳ್ತಾರೆ. ನನ್ನ ಬೆಂಬಲಿಗರು ನಾನೇ ಸಿಎಂ ಆಗಿರಬೇಕು ಅಂತ ಹೇಳ್ತಾರೆ. ಆದರೆ ಯಾರೋ ಹೇಳಿದ ಮಾತ್ರಕ್ಕೆ ಸಿಎಂ ಆಗೋದಕ್ಕಾಗಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅದಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರ ಅಭಿಪ್ರಾಯ ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು. ಬೆಂಬಲಿಸುವಂತ ಶಾಸಕರು ಕೇಳಪ್ಪ ಇಲ್ಲಿ 1 or 2 MLAs ಅವ್ರು ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವರ ಅಭಿಮಾನಿಗಳು. ನಮಗೆ
ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸೋ ಮನಸ್ಸೂ ಇಲ್ಲ. ಅದು ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಿದೆ. ಅದಕ್ಕೆ ಈಗ ಅವರು ನಾನೇ ಸಿಎಂ ಅಂತ ಗುಟುರು ಹಾಕಿದ್ದಾರೆ. ಇತ್ತ ಸಿದ್ದು ನಾನೇ ಸಿಎಂ ಅಂತ ಹೇಳ್ತಾ ಇದ್ದಂತೆ ಇತ್ತ ಅವರ ಬೆಂಬಲಿಗರು ಸಂಭ್ರಮ ಪಟ್ಟಿದ್ದಾರೆ. ಅದು ನಮಗೆ ಮೊದಲೇ ಗೊತ್ತಿತ್ತು. ಅವರು ಸಿಎಂ ಆಗಿರಲಿ, ಮುಂದಿನ ಬಾರಿಯೂ ಅವರನ್ನೇ ಮಾಡೋ ಹಾಗಿದ್ದರೆ ಮಾಡಲಿ, ಅವರು ಬಿಟ್ಟು ಕೊಟ್ರೆ ನೋಡೋಣ ಅಂತ ಹೇಳಿದ್ದಾರೆ. ಮುಂದೆ ಇರ್ತಾರೆ, ಅವರ ರಾಜಕಾರಣದಲ್ಲಿ ಇರ್ತಾರೆ. ಅವ್ರು ಹೇಳಿದಾರಲ್ಲ, ನಾನು ಅಧಿಕಾರದಲ್ಲಿ ಇರದೇ ಹೋದ್ರು ಕೂಡ ಕಾಂಗ್ರೆಸ್ ಪಕ್ಷದ ಮುಂದಾಳತ್ವ ವಹಿಸ್ತೀನಿ ಅಂತ ಅವರು ಹೇಳಿದ್ದಾರೆ. ಸಾರಿ, ನಾನು 6 ತಿಂಗಳ ಹಿಂದೆನೇ ಇದನ್ನು ಹೇಳಿದೆ. ಇಲ್ಲ ಅದಕ್ಕೆ ನಾವು ಸುಮ್ಮನಿದ್ದೀವಿ. ಎಲ್ಲರಿಗೂ ಅಪ್ಲೈ ಸೇಮ್. ನಿನ್ನೆದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ. ಮತ್ತೆ ಮಾಡೋರು ದೆಹಲಿಯಲ್ಲಿ ಅತ್ತ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇದ್ದಾಗಲೇ ಇತ್ತ ಅವರ ಬೆಂಬಲಿಗರು ತರಾತುರಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು. ಅದಾದ ನಂತರ ರಹಸ್ಯವಾಗಿ ಸಭೆಯನ್ನು ಮಾಡಿದ್ದಾರೆ. ಸದ್ಯ ಅವರೆಲ್ಲ ಸಿದ್ದು ಪರ ಮತ್ತೊಮ್ಮೆ ಬ್ಯಾಟಿಂಗ್ ಮಾಡಲು ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಸ್ವಾರ್ಥಿ ಅಲ್ಲ, ಅವರಿಗೆ ರಾಜ್ಯದ ಜನರ ಹಿತಾಸಕ್ತಿ ಮುಖ್ಯ. ಅಂತವರು ಸಿಎಂ ಆಗಿ ಮುಂದುವರಿಯಬೇಕು ಅಂತ ಹೇಳಿದ್ದಾರೆ. ದೆಹಲಿನಲ್ಲಿ ಏನು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅವ್ರು ಏನೇ ಹೇಳಿರಲಿ, ಸಿದ್ದರಾಮಯ್ಯನವರು ಸ್ವಾರ್ಥಿ ಅಲ್ಲ. ಸಿದ್ದರಾಮಯ್ಯನವರು ರಾಜ್ಯದ ಜನರು ಮತ್ತು ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆ ಎಲ್ಲ ಹಿತಗಳನ್ನು ಗಮನದಲ್ಲಿಟ್ಟುಕೊಂಡು ಅವ್ರು ಹೇಳಿರ್ತಾರೆ. ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ನಮ್ಮದು ಕೂಡ ಸಹಮತ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಮತ್ತು ಬೆಂಬಲಿಗರು ಖಡಕ್ಕಾಗಿ ಮಾತಾಡಿ ಪರೋಕ್ಷವಾಗಿ ಎದುರಾಳಿಗಳಿಗೆ ಟಕ್ಕರ್ ಕೊಡ್ತಾ ಇದ್ರೆ, ಇತ್ತ ಡಿಕೆಶಿ ಬೆಂಬಲಿಗರು ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಕುರ್ಚಿ ಕದನದಲ್ಲಿ ಸೋತಂತೆ ನಡೆದುಕೊಳ್ತಾ ಇದ್ದಾರೆ. ಅವರ ಮೌನ ಈಗ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಕಷ್ಟಪಟ್ಟು ಸಾಕಷ್ಟು ಶ್ರಮ ಹಾಕಿದ ನಂತರವೂ ಏನೂ ಇಂದು ಸಿಗಲಿಲ್ಲ ಅಂದ್ರೆ ಎಂಥವರಿಗೆ ಆದ್ರೂ ಬೇಸರ ಆಗೇ ಆಗತ್ತೆ. ಈಗ ಡಿಕೆ ಶಿವಕುಮಾರ್ ಅವರಿಗೂ ಅದೇ ಆಗಿದೆ. ಸಿಎಂ ಪಟ್ಟ ಸಿಗಲಿಲ್ಲ ಅನ್ನೋ ನೋವು ಅವರಿಗಿದೆ. ಆದರೆ ಎಲ್ಲ ನೋವನ್ನ ನುಂಗಿಕೊಂಡೇ ಅವರು ಮಾತಾಡ್ತಾ ಇದ್ದಾರೆ. ಇತ್ತೀಚೆಗೆ ಸಿಎಂ ಆಗೋ ಪ್ರಯತ್ನಗಳನ್ನ ಬದಿಗೊತ್ತಿ ಅವರು ದೇವರ ಮೇಲೆ ಭಾರ ಹಾಕ್ತಾ ಇದ್ದಾರೆ. ಆಸೆ ಬಿಟ್ಟು ದೀಕ್ಷೆ ಪಡ್ಕೊಂಡ್ರ ಡಿಸಿಎಂ ಡಿಕೆ ಶಿವಕುಮಾರ್. ಅಂದು ಪ್ರಾರ್ಥನೆ, ಇಂದು ಪರಿಶ್ರಮ. ಡಿಕೆಶಿ ಎಚ್ಚರಿಕೆ ಹೆಜ್ಜೆ, ನಿಗೂಢ ರಣತಂತ್ರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕುತ್ತು. ಡಿಕೆಶಿ ಹೇಳಿದ್ದು ಏನು? ಸಿಎಂ ಸ್ಥಾನ ಯಾರಿಗೆ ತಾನೇ ಬೇಡ, ಸಿಎಂ ಆಗುವ ಆಸೆ ನನಗೂ ಇದೆ ಅಂತ ಹೇಳಿಕೊಳ್ತಾ ಇದ್ದ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಫುಲ್ ಸೈಲೆಂಟ್ ಆಗ್ತಾ ಇದ್ದಾರೆ. ಸಿಎಂ ಸ್ಥಾನ ಸಿಕ್ಕರೆ ಯಾರು ಬೇಡ ಅಂತಾರೆ ಅಂತ ಸಿಎಂ ಆಗುವುದಕ್ಕೆ ಒಳಗೊಳಗೆ ಪ್ರಯತ್ನ ಪಡ್ತಾ ಇದ್ದ ಡಿಕೆ ಶಿವಕುಮಾರ್ ಈಗ ಮೌನಕ್ಕೆ ಶರಣಾಗಿದ್ದಾರೆ. ಈಗೊಮ್ಮೆ ಆಗೊಮ್ಮೆ ಅಂತ ಡಿಕೆಶಿ ಸಿಎಂ ಆಗಲಿ, ಅವರು ಸಿಎಂ ಆಗಬೇಕು ಅಂತ ಹೇಳ್ತಾ ಇದ್ದ ಅವರ ಬೆಂಬಲಿಗರು ಈಗ ಗಪ್ಚುಪ್ಪಾಗ್ಬಿಟ್ಟಿದ್ದಾರೆ. ಎಸ್, ಈ ಮೊದಲಿನ ರೀತಿ ಆಗಿದ್ರೆ ಸಿಎಂ ನಾನೇ ಸಿಎಂ, 5 ವರ್ಷವೂ ನಂದೇ ಅಧಿಕಾರ ಅಂದಿದ್ರೆ ಇಷ್ಟೊತ್ತಿಗೆ ಡಿಕೆಶಿ ಬಣ ರಣಕಹಳೆ ಮೊಳಗಿಸಿ ಬಿಡಬೇಕಿತ್ತು. ಡಿಸಿಎಂ ಡಿಕೆಶಿ ಸಹ ಸಿದ್ದು ಹೇಳಿಕೆಗೆ ಟಕ್ಕರ್ ಕೊಡೋ ರೀತಿ ಮಾತಾಡಬೇಕಿತ್ತು. ಆದರೆ ಈಗ ನಡೀತಾ ಇರೋದೇ ಬೇರೆ. ಸಿದ್ದು ನಾನೇ ಸಿಎಂ, ಕುರ್ಚಿ ಖಾಲಿ ಇಲ್ಲ ಅಂತ ಗುಡುಗಿದ್ರೂ ಸಹ ಡಿಕೆಶಿ ಮಾತ್ರ ತುಟಿಕ್ ಪಿಟಿಕ್ ಅಂತ ಇಲ್ಲ. ಎಲ್ಲವನ್ನೂ ಅವರೇ ಹೇಳಿದ್ದಾರಲ್ಲ, ಇನ್ನು ನಾನು ಹೇಳೋದು ಏನಿದೆ ಅಂತ ಮೌನಕ್ಕೆ ಶರಣಾಗ್ತಾ ಇದ್ದಾರೆ. ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ ರಿಪೋರ್ಟ್ಸ್ ಅದು ನೋಡಿದ್ರೆ ಅವ್ರು ಏನ್ ಹೇಳ್ಬೇಕು, ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟು ಬರುತ್ತಿರುವ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ. ಡಿಕೆಶಿ ಅವರು ಸಿಎಂ ಆಗ್ಬೇಕಂತ ಹೇಳಿ ಬಹಳಷ್ಟು ಜನರು ಕೂಗಿದೆ ಸರ್. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗುದಿಲ್ಲ, ಕಾಮೆಂಟ್ ಮಾಡೋಂತ ಅವಶ್ಯಕತೆ ಇಲ್ಲ. ಸಿಎಂ ಬದಲಾವಣೆ ಬಗ್ಗೆ ಮಾತಾಡಬೇಡಿ ಅಂತ ರಾಜ್ಯದ ಎಲ್ಲ ಶಾಸಕ ಮತ್ತು ಸಚಿವರಿಗೆ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ. ಹಾಗಾಗಿಯೇ ಯಾರೂ ಸಹ ಸಿಎಂ ಬದಲಾವಣೆ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಸಿದ್ದರಾಮಯ್ಯ ಮುಂದಿನ ಬಾರಿಯೂ ನನ್ನದೇ ಮುಂದಾಳತ್ವ ಅಂತ ಹೇಳ್ತಾ ಇದ್ದಾರೆ. ಆದರೂ ಡಿಕೆಶಿ ಏನು ಪ್ರತಿಕ್ರಿಯೆ ಕೊಡದೆ ಎಚ್ಚರಿಕೆಯ ಹೆಜ್ಜೆ ಇಡಲು ಮುಂದಾಗಿದ್ದಾರೆ. ಸದ್ಯಕ್ಕೆ ಸಿದ್ದರಾಮಯ್ಯಗೆ ಬೆಂಬಲ ಕೊಡಲು ತೀರ್ಮಾನಿಸಿದ್ದು ಹೈಕಮಾಂಡ್ ನಿರ್ಧಾರವನ್ನ ಪಾಲಿಸಲೇಬೇಕು. ಹಾಗಾಗಿ ಬೆಂಬಲಿಗರಿಗೆ ಸೈಲೆಂಟ್ ಆಗಿರುವಂತೆ ಸೂಚನೆ ಕೊಟ್ಟಿದ್ದಾರೆ. ಬಿಹಾರ ಎಲೆಕ್ಷನ್ ಬಳಿಕ ಮತ್ತೆ ಪ್ರಯತ್ನ ಮುಂದುವರಿಸಲು ತೀರ್ಮಾನಿಸಿದ್ದಾರಂತೆ.
ಒಂದು ಕಡೆ ಸಿಎಂ ಪದವಿ ಸಿಗ್ತಾ ಇಲ್ಲ, ದೇವರ ಮೇಲೆ ಭಾರ ಹಾಕಿ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ಇದರ ನಡುವೆಯೇ ಈಗ ಸಿದ್ದು ಜೊತೆಗೆ ಅವರ ಬೆಂಬಲಿಗರು ಡಿಕೆಶಿಗೆ ಪೆಟ್ಟು ಕೊಡಲು ಮುಂದಾಗಿದ್ದಾರೆ. ಇಷ್ಟು ದಿನ ಸಿದ್ದರಾಮಯ್ಯಗೆ ಬೆಂಬಲಿಸಿ ಈ ಬಾರಿ ಸಿದ್ದರಾಮಯ್ಯ ಸಿಎಂ, ಮುಂದಿನ ಬಾರಿಗೆ ನಾವು ಸಿಎಂ ಅಂತ ಇದ್ದೋರಲ್ಲ, ಈಗ ಸಿದ್ದು ಬಿಟ್ಕೊಟ್ರೆ ಸಿಎಂ ಸ್ಥಾನದ ಬಗ್ಗೆ ಯೋಚನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಾತ್ರ ಬದಲಾಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್, ಯಾವಾಗಿನಿಂದಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಬಿಸಿ ಬಿಸಿ ಬೆಳವಣಿಗೆಗಳು ನಡೆದ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನ ಮುನ್ನೆಲೆಗೆ ತರಲು ಯತ್ನಿಸಿದ್ದಾರೆ. ಗುರುವಾರ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾಗಿದ್ದ ಸಿದ್ದು ಬೆಂಬಲಿಗರು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆಯೂ ಚರ್ಚೆ ಮಾಡಿದ್ದಾರಂತೆ. ಆದರೆ ಅಲ್ಲಿ ಏನೂ ಚರ್ಚೆಯಾಗಿಲ್ಲ ಅಂತ ಇರೋ ನಾಯಕರು ಕೆಪಿಸಿಸಿ ಅಧ್ಯಕ್ಷರು ಬದಲಾಗಲೇಬೇಕು ಎಂದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಿಗೆ ಸಿದ್ದು ಬಣ ಪಟ್ಟು ಹಿಡಿದಿದ್ದು ಬೇರೆಯವರಿಗೆ ಅವಕಾಶ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. ಅವಕಾಶ ಸಿಕ್ಕರೆ ನಾನೇ ಆಗ್ತೀನಿ, ಇಲ್ಲವಾದರೆ ಬೇರೆಯವರಿಗೆ ಕೊಡಲಿ, ಒಟ್ನಲ್ಲಿ ಡಿಕೆ ಶಿವಕುಮಾರ್ ಕೆಳಗೆ ಇಳಿಯಲಿ ಅನ್ನೋ ರೀತಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಈಗಾಗಲೇ ಸಿಎಂ ಪದವಿ ಮೇಲೆ ಆಸೆಗಳನ್ನ ಬಿಟ್ಟಿರೋ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಅಷ್ಟು ಸುಲಭವಾಗಿ ಬಿಟ್ಟುಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಆ ವಿಚಾರ ನಾನೇನು ಮಾತಾಡೋದಿಲ್ಲ. ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಲೇ ಎಲ್ಲ ಉತ್ತರ ಇದೆ, ಎಲ್ಲ ಮಾತುಗಳಲ್ಲೇ ಎಲ್ಲ ತರದಕ್ಕೂ ಉತ್ತರಗಳಿದೆ. ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿಎಂ ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಏನ್ ಹೇಳಿ ನೋಡಪ್ಪ, ಪಾರ್ಟಿ ಇದ್ರೆ ನಾನು, ಪಾರ್ಟಿ ಇದ್ರಲ್ಲ ಅಂದ್ರೆ ನಾನಿಲ್ಲ. ಸಿದ್ದು ನಾನೇ ಸಿಎಂ ಅನ್ನೋ ರೀತಿಯೇ ಈಗ ಡಿಕೆ ಶಿವಕುಮಾರ್ ಸಹ ನಾನೇ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ. ಇದಕ್ಕೆ ಸಿದ್ದು ಬೆಂಬಲಿಗರು ಏನ್ ಹೇಳ್ತಾರೋ ಅನ್ನೋದು ಕುತೂಹಲ ಮೂಡಿಸಿದೆ. ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ ಈಗ? ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? 1 or 2 MLAs ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. I will remain as a chief minister. I will continue as a chief minister. I will be there for 5 years. That leadership issue is not there. It was not discussed.